ದುಡ್ಡು ಇರ್ಬೋದು, ಏನೇ ಇರಬಹುದು, ವಸ್ತು, ವ್ಯಕ್ತಿ, ವಿಚಾರ, ಮೋಹ ಬೇಡ, ಪ್ರೇಮ ಇರಲಿ. ಆ ಪ್ರೇಮದಲ್ಲಿ ಅನ್ಅಟ್ಯಾಚ್ ಸ್ಟೇಟ್ ವಿಲ್ ಕಮ್ ಟು ಯು. ಲವ್ ಈಸ್ ಸೋ ಪ್ಯೂರ್, ಅನ್ಕಂಡೀಷನಲ್, ವಿತೌಟ್ ಮೋಹ. ದಟ್ ಎಕ್ಸ್ಪ್ಲೋಡ್ಸ್. ದಟ್ ಈಸ್ ಭಕ್ತಿ. ಭಕ್ತಿ ಇನ್ನೆಲ್ಲೂ ಬರಲ್ಲ. ಭಕ್ತಿ ಓದಿದ್ರೆ ಬರಲ್ಲ ಪುಸ್ತಕ. ಇಟ್ಸ್ ಎನ್ ಎಮೋಷನ್. ಇಟ್ಸ್ ಎ ಡೀಪ್ ಎಮೋಷನ್. It's a vibration of our inner bliss. Bliss vibrates inside. ನಾವೆಲ್ಲರೂ ಆನಂದ ಇದೆ ಇರೋರು, ಆನಂದನೇ ತಗೊಂಡು ಬಂದವರು. ನಮ್ಮ ಸ್ಟಫೇ ಆನಂದ, ನಮ್ಮ ನಿಜವಾದ ಸ್ವರೂಪ ಆನಂದ. ಆದರೆ ನಮಗೆ ಹೊರಗಡೆ ಏನೋ ಸಂತೋಷ ಸಿಗ್ತಾ ಇದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಋಷಿ ಪ್ರಭಾಕರ್ ಇದ್ದಾಗ ಹೇಳ್ತಾ ಇದ್ರು. ನೀವು ಒಂದು ಹನಿ ಎಲ್ಲಾದ್ರೂ ಒಂದು ಜೇನುತುಪ್ಪನೋ ಅಥವಾ ಒಂದು ಬೆಲ್ಲದ ಚೂರೋ ಒಂದು ಸಕ್ಕರೆನೋ ಹಾಕಿದ್ರೆ ಹೇಗೆ ಇರುವೆಗಳೆಲ್ಲ ಬರುತ್ತೆ. ಬರೀ ಬಂದು ಅಷ್ಟೇ ಇಲ್ಲ, ಆ ಡಬ್ಬ ಎಲ್ಲಿಟ್ಟಿದ್ದೀರಾ ಅಲ್ಲಿ ತನಕ ಹುಡುಕೊಂಡು ಹೋಗಿ ಆ ಡಬ್ಬಕ್ಕೆ ಅದು ಅಟ್ಯಾಕ್ ಮಾಡುತ್ತೆ. ಒಂದು ಪ್ರಾಣಿಗೆ ಒಂದು ಹನಿ ಜೇನು ಸಿಕ್ಕರೆ ಜೇನಿನ ಡಬ್ಬ ಹುಡುಕೊಂಡು ಹೋಗುತ್ತೆ. ನಮಗೆ ಇಂದ್ರಿಯಗಳಲ್ಲಿ ಸುಖ ಸಿಕ್ಕಿದೆ. ನೋಡಿ ಸುಖ, ಕೇಳಿ ಸುಖ, ಮೂಸಿ ಸುಖ, ಮುಟ್ಟಿ ಸುಖ, ಇದೆಲ್ಲ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿ ಸುಖ ಅನುಭವಿಸಿ ಅಂತ. ಆದರೆ ಇಷ್ಟೇ ಅಂತ ನಾವು ಅದರಲ್ಲೇ ಮುಳುಗ್ಬಿಟ್ಟಿದ್ದೀವಿ. ಆ ಇರುವೆ ಆದರೂ ಬಾಟಲ್ಗೆ ಹೋಯ್ತು, ನಾವು ಸೋರ್ಸ್ಗೆ ಹೋಗಲೇ ಇಲ್ಲ. ವಿ ಹ್ಯಾವ್ ಟು ಗೋ ಟು ದಿಸ್ ಸೋರ್ಸ್ ಫ್ರಮ್ ವೇರ್ ದಿಸ್ ಎಂಜಾಯ್ಮೆಂಟ್ ಈಸ್ ಕಮಿಂಗ್ ಟು ಅಸ್. ಇಷ್ಟೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ಥ್ಯಾಂಕ್ ಯು. ಎಷ್ಟು ಸುಂದರವಾಗಿದೆ ಪ್ರಪಂಚ. ಥ್ಯಾಂಕ್ ಯು. ಅದನ್ನು ನಾನು ಹಾಳು ಮಾಡ್ಕೊಳ್ಳೋದು ಬೇಡ. ಒಂದು ತಿಂಡಿ ತಿನ್ಬೇಕಾದ್ರೆ, ಒಬ್ಬರ ಜೊತೆ ಇರಬೇಕಾದ್ರೆ ಇಷ್ಟೆಲ್ಲ ನಮಗೆ ಕೊಟ್ಟಿರೋದು ದೇವರಲ್ವಾ. ಥ್ಯಾಂಕ್ ಯು. ಬಟ್ ಇಷ್ಟೇ ಸಾಕಾ? ಇಲ್ಲ. ಈ ಸುಖ ಸಂತೋಷ ಇದ್ರ ಸೋರ್ಸ್ ಯಾವುದು? ಇಷ್ಟಕ್ಕೆ ಇಷ್ಟ ಆದರೆ ಅಷ್ಟೆಷ್ಟಿರ್ಬೋದು.